ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ನಯನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಪ್ರತಿ ವರ್ಷವೂ ಲಶಿಕಾಗೆ ಒಂದು ಸ್ಕೂಲಲ್ಲಿ ಸೈನ್ಸ್ ಎಕ್ಸ್ಪೋ ಅಂತ ಇರುತ್ತೆ ಡಿಸೆಂಬರ್ ಟೈಮಲ್ಲಿ. ಸೊ ಲಾಸ್ಟ್ ಇಯರ್ ಪ್ಲೇ ಗ್ರೂಪಲ್ಲಿದ್ದಾಗ ಅವಳಿಗೆ ಝೂಮ್ ಮಾಡೋಕ್ಕೆ ಹೇಳಿದ್ದು. ಅಂದರೆ ಅವರೇ ಸ್ಪೆಸಿಫಿಕ್ಕಾಗಿ ಇಂಥ ಮಗು ಇಂಥದ್ದೇ ಮಾಡಿ ಅಂತ ಹೇಳ್ತಾರೆ ಸ್ಪೆಸಿಫಿಕ್ಕಾಗಿ. ಸೊ ಲಾಸ್ಟ್ ಇಯರು ಝೂ ಹೇಳಿದರು, ಈ ಸಲ ಅರ್ತ್ ಹೇಳಿದ್ದಾರೆ. ಸೊ ಅರ್ತ್ ತುಂಬ ನೋಡಿದೆ, ನಾನು ಸರ್ಚ್ ಮಾಡಿದೆ, ಎಲ್ಲ ರೊಟೀನಾಗೆ ಇತ್ತು. ಸರಿ, ಇವತ್ತು ಈ ಸಲ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ. ಬಟ್ ರೆಡಿ ಮಾಡುವಾಗ ನಾನೇನು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಲಿಲ್ಲ. ಸೊ ಟೈಮ್ ಇದ್ದಾಗ ಮಧ್ಯದಲ್ಲಿ ಮಾಡಿದ್ದು. ಸೊ ಇದರಲ್ಲಿ ತುಂಬಾ ಅರ್ಥ ಇರುತ್ತೆ. ಸೇವ್ ನೇಚರ್, ಸೇವ್ ವಾಟರ್, ಸ್ಟಾಪ್ ಪಲ್ಯೂಷನ್, ಸ್ಟಾಪ್ ಪ್ಲಾಸ್ಟಿಕ್, ಈ ಥರ. ಸೊ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಈ ಥರ ಮಾಡೆಲ್ ಮಾಡೋಣ ಅಂದ್ಬಿಟ್ಟು ಮಾಡಿದೆ. ತುಂಬ ಕಲರ್ಫುಲ್ಲಾಗೂ ಕಾಣಿಸುತ್ತೆ, ತುಂಬ ನೋಡೋಕ್ಕೂ ಚೆನ್ನಾಗಿರುತ್ತೆ, ತುಂಬ ಇದ್ರ ಜೊತೆಗೆ ಒಂದು ಇನ್ಫಾರ್ಮೇಷನು ಕೊಟ್ಟಂಗಾಗುತ್ತೆ. ಸೊ ಇನ್ನು ಇದಕ್ಕೆ ಹಾಗೆ ಮಾಡಿ ಕಳಿಸಿದ್ರೆ ಚೆನ್ನಾಗಿರಲ್ಲ ಮಾಡೆಲ್. ಹಂಗಾಗಿ ಒಂದು ಟ್ರೇ ಇಟ್ಬಿಟ್ಟು ಮಣ್ಣೆಲ್ಲ ಹಾಕಿ ನ್ಯಾಚುರಲ್ ಈ ಕಟ್ ಮಾಡಿಕೊಂಡು ಕೊಂಬೆಗಳು ಗಿಡಗಳದ್ದು ಅದನ್ನೆಲ್ಲ ಹಾಕಿ ಒಂಚೂರು ಅನಿಮಲ್ಸ್ ಹಾಕಿದರೆ ಒಂದು ಸ್ವಲ್ಪ ಅದೇ ತಿಮ್ಮೆ ಇರುತ್ತೆ ನೋಡೋದಕ್ಕೂ. ಫುಲ್ಲು ಆರ್ಟಿಫಿಷಿಯಲ್ ಅಂತ ಅನಿಸಲ್ಲ, ನ್ಯಾಚುರಲ್ ಆಗಿರಲಿ ಅಂದ್ಬಿಟ್ಟು. ಸೊ ಸೈನ್ಸ್ ಎಕ್ಸ್ಪೋ ಅಂದರೆ ನಾಳೆ ಸೈನ್ಸ್ ಎಕ್ಸ್ಪೋ ಇದ್ದಂಗೆ ಇವತ್ತೇ ಕೊಡಬೇಕಾಗುತ್ತೆ, ಹಿಂದಿನ ದಿನ. ಸೊ ಕೊಟ್ಟು ಬರಬೇಕದು ಇವತ್ತು. ಸೊ ಇನ್ನು ಇವತ್ತು ತಿಂಡಿ ಮಾಡ್ತಾಯಿದ್ದೆ. ಚಟ್ನಿ ಮಾಡೋಣ ಅಂದ್ಬಿಟ್ಟು ಮೊದಲು ಇಲ್ಲಿ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೆ. ಕಡಲೆ ಬೀಜ ಎಲ್ಲ ಹಾಕ್ಬಿಟ್ಟು ನಾನು ಯೂಶ್ವಲಿ ಇದೇ ರೀತಿಯೇ, ಇದು ಮಸಿಯೋದು ಬರುತ್ತಲ್ಲ, ಸೊ ಅದರಲ್ಲಿ ಹಿಂಗೆ ಅಂದ್ಬಿಡ್ತೀನಿ, ಕ್ಲೀನಾಗಿ ಸಿಪ್ಪೆ ಎಲ್ಲ ಹೊರಟೋಗುತ್ತೆ. ಆಮೇಲೆ ನಾನು ಅದನ್ನು ಸಪ್ರೇಟ್ ಮಾಡ್ಕೊಳ್ತೀನಿ. ಇನ್ನು ಮೆಣಸಿನ ಪೆಪ್ಪರ್ ರಸಮ್ ನಾನು ಯಾವಾಗಲೂ ವಾರಕ್ಕೆ ಇವಾಗ 2 ಸಲ ಮಾಡ್ತಾಯಿದ್ದೀನಿ. ವಿಂಟರು ಹಂಗೆ ಬಾಣಂತಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಅಲ್ವಾ. ಸೊ ಬನ್ನಿ ಕ್ವಿಕ್ಕಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಒಂದು ಮಿಕ್ಸಿ ಜಾರ್ಗೆ ನಾನು ಸ್ವಲ್ಪ ಮೆಣಸು ತೊಗೊಂಡಿದ್ದೀನಿ. ಮೆಣಸು ಸ್ವಲ್ಪ ಜಾಸ್ತಿ ಇರಬೇಕು ಕ್ವಾಂಟಿಟಿ, ಒಂದು ಅರ್ಧ ಹಿಡಿಯಷ್ಟು ಅಂತ ಅಂದ್ಕೊಳ್ಳಿ, ಕೈ ಅರ್ಧ ಹಿಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ಸಿಪ್ಪೆ ಬಿಡಿಸಿರೋವಂಥದ್ದು ಬೆಳ್ಳುಳ್ಳಿ ಕೂಡ ಅಷ್ಟೇ ಪ್ರಮಾಣದಲ್ಲೇ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಸೇರಿಸೋದ್ರಿಂದ ಬಾಣದಿಗೆ ಹಾಲು ಚೆನ್ನಾಗಿ ಬರುತ್ತೆ ಆ್ಯಂಡ್ ನಮಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈರುಳ್ಳಿ ಬೆಳ್ಳುಳ್ಳಿ ತಿಂದಷ್ಟು ಕ್ಯಾನ್ಸರ್ ನಿರೋಧಕ ಇವೆಲ್ಲ. ಸೊ ಹಂಗಾಗಿ ಕ್ಯಾನ್ಸರ್ನೆಲ್ಲ ಪ್ರಿವೆಂಟ್ ಮಾಡುತ್ತೆ. ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಈ ಥರ ನೀರು ಹಾಕ್ಕೊಳ್ದೇನೆ ಈ ಥರ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ತೊಗೊಂಡಿದ್ದೀನಿ. ಒಂಚೂರು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ, ಕಡಲೆ ಬೀಜ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ಬಾಣಂತಿಗೆ ಅಂದರೆ ಸಪ್ರೇಟ್ ನಾನು ತುಪ್ಪ ಯೂಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕ್ತೀನಿ. ಸೊ ಇದು ನಮಗೆ ಅಂತ ನಾನು ಮಾಡ್ತಿರೋದು. ಸೊ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಜೀರಿಗೆನ ಹಾಕ್ಕೊಳ್ತಿದ್ದೀನಿ. ಇನ್ನು ಬಾಣಂತಿಗೆ ಅಂದರೆ ಈ ಎಣ್ಣೆ ಬದಲು ತುಪ್ಪನ ರಿಪ್ಲೇಸ್ ಮಾಡ್ಕೊಳ್ಳಿ. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಅದೊಂದು ಸ್ವಲ್ಪ ಚಿಟಪಟ ಅಂತ ಅಂದಮೇಲೆ ನಾನೊಂದು 2-3 ಟೊಮ್ಯಾಟೊ ಹಣ್ಣಾಗಿರೋವಂಥದ್ದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಆಯಿಲಲ್ಲಿ. ಆಲ್ಮೋಸ್ಟ್ ಒಂದು 80-90% ಬೆಂದೋಗ್ಬೇಕು ಆಯಿಲಲ್ಲಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಈ ವಿಂಟರ್ ಸೀಸನು ಇಲ್ಲ ಮಳೆಗಾಲದಲ್ಲಿ ತಿಂತಾಯಿದ್ರೆ ಸಖತ್ ಟೇಸ್ಟ್ ಇರುತ್ತೆ. ಹಾಗೆ ಒಳ್ಳೆ ಇಮ್ಯುನಿಟಿ ಕೂಡ ಕೊಡುತ್ತೆ. ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ, ಇದೆಲ್ಲ ತುಂಬಾ ಒಳ್ಳೆಯದು ಬಾಡಿಗೆ. ಸೊ ನೋಡಿ, ಈ ಥರ ಟೊಮ್ಯಾಟೊಸ್ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಚಿಗೆ ತಕ್ಕಷ್ಟು ನಾನು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಅರಶಿನ ಕೂಡ ಹಾಕೋಬೇಕಾಗಿದೆ ಈ ಪ್ಲೇಸಲ್ಲಿ. ಇನ್ನು ಮೆಣಸಿನ ಸಾಂಬಾರು ತುಂಬ ಜನ ತುಂಬ ಟೈಪ್ಸಲ್ಲಿ ಮಾಡ್ತಾರೆ. ಇದು ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ. ಸೊ ನಾನು ತೋರಿಸೋವೆಲ್ಲ ಈಸಿಯಾಗಿ ಆಗೋಗುತ್ತೆ, ಜಾಸ್ತಿ ಟೈಮ್ ಹಿಡಿಯೋದಿಲ್ಲ. ಉಪ್ಪು ಮತ್ತು ಒಂದು ಸ್ವಲ್ಪ ಅರಶಿನ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ನಾನು ಬಾಡಿಸ್ಕೊಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಪೆಪ್ಪರು ಮತ್ತು ಬೆಳ್ಳುಳ್ಳಿ ಜೀರಿಗೆ, ಅದನ್ನು ಪೂರ್ತಿ ನಾನು ಇದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹಂಗೆ 1 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ತೀನಿ. ಇನ್ನು ತುಂಬಾ ಈಸಿಯಾಗಿ ಹೋಗುತ್ತೆ, ಸಿಂಪಲ್ಲಾಗಿ ಕೂಡ ಆಗೋಗ್ಬಿಡುತ್ತೆ ಇದೆಲ್ಲನೂ. ಇನ್ನು ಒಂದು ಕಡೆ ಬೆಳಗ್ಗೆ ದೋಸೆ ಮಾಡಿಬಿಟ್ಟು ಸೊ ಅದಕ್ಕೆ ಚಟ್ನಿ ಮಾಡಿಬಿಟ್ಟು ಆಲೂಗಡ್ಡೆ ಕೂಡ ಬೇಯೋಕ್ಕಿಟ್ಟಿದ್ದೆ, ಅದನ್ನು ಬೇಯಿಸ್ತಾ ಇದ್ದೀನಿ. ಸೊ ಕೊನೆಗೆ ಒಂದು ಸ್ವಲ್ಪ ಬೇಕಿದ್ರೆ ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಜಾಸ್ತಿ ನೀರು ಹಾಕ್ಕೋಬೇಕು. ನೀರಿದ್ರೇ ಇದು ಮೆಣಸಿನ ರಸಮ್ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಇನ್ನು ಯಾವ ಸಾಂಬಾರು ಅದ್ರ ಮುಂದೆ ಬೇಡ ಅನಿಸುತ್ತೆ. ಇನ್ನು ದೋಸೆ ಎಲ್ಲ ಮಾಡಿಬಿಟ್ಟು ಮೊದಲು ಬಾಕ್ಸ್ಗೆಲ್ಲ ಹಾಕಿಡ್ತಾಯಿದ್ದೆ ಮಕ್ಕಳಿಗೆ. ಇನ್ನು ಮೆಣಸಿನ ರಸಮ್ ಕೂಡ ರೆಡಿ ಆಯಿತು. ಚೆನ್ನಾಗಿ ಕುದಿಬೇಕು, ಇದೊಂದು 15-20 ನಿಮಿಷ ಕುದಿಬೇಕು. ಕುದ್ದಿದೆ ಚೆನ್ನಾಗಿ. ಈಗ ಒಂದು ಸಪ್ರೇಟ್ ಬೌಲ್ಗೆ ಹಾಕಿ ಇಡ್ತಾಯಿದ್ದೀನಿ.
ಇನ್ನು ಹೇಗೆ ಚಳಿ ಇದೆಯೋ ಹಾಗೆ ಬಿಸಿಲು ಕೂಡ ಹೊಡಿತಿದೆ. ಎಷ್ಟೇ ಬಿಸಿಲಿದ್ರೂ ಚಳಿ ಮಾತ್ರ ಕಮ್ಮಿ ಆಗಲ್ಲ ಈ ವಿಂಟರ್ ಸೀಸನಲ್ಲಿ. ಅಷ್ಟೇ ಚಳಿ ಇರುತ್ತೆ. ಏನಾದರೂ ಮೋಡ ಮುಚ್ಕೊಂಡ್ಬಿಟ್ರೆ ಇನ್ನು ಮುಗ್ದೇ ಹೋಯ್ತು, ಅಷ್ಟು ಚಳಿ. ಅದು ಟಾಲರೇಟ್ ಮಾಡೋಕ್ಕಾಗಲ್ಲ. ಇನ್ನು ನಾನು ಪ್ರತಿದಿನ ನಾನು ಒಂದು ಇಮ್ಯುನಿಟಿ ಜ್ಯೂಸ್ ಅಂತಲೇ ಹೇಳ್ಬೋದು. ಇದು ಸ್ಕಿನ್ಗಾಗಿರ್ಬೋದು, ಹೇರ್ಸಿಗಾಗಿರ್ಬೋದು, ಹಾರ್ಟಿಗಾಗಿರ್ಬೋದು, ನಮ್ಮ ಇಡೀ ಬಾಡಿ ಓಲ್ ಆರ್ಗನ್ಸ್ಗೆ ಒಂದು ಒಳ್ಳೆ ಜ್ಯೂಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕ್ಯಾನ್ಸರ್ ಪ್ರಿವೆನ್ಷನ್ ಮಾಡುತ್ತೆ. ಸೊ ಯಾವುದು ಜ್ಯೂಸ್ ಅಂದರೆ ಇವಾಗ ನಾನು ಅದನ್ನು ಕೂಡ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ 2 ಬೀಟ್ರೂಟ್ ತೊಗೊಂಡಿದ್ದೀನಿ, ನಾರ್ಮಲ್ ಸೈಜ್ ಚಿಕ್ಕ ಸೈಜ್ ಇರೋದು. ಹಾಗೆ 2 ಆಮ್ಲ. ಇದೆಲ್ಲ ಮನೆಯವ್ರಿಗೆ ಎಲ್ಲರಿಗೂ ಆಗುತ್ತೆ. ಮನೇಲಿ ಒಂದು 6-7 ಜನ ಇದ್ದೀವಿ ಅಂದರೆ ಎಲ್ರಿಗೂ ಆಗುತ್ತೆ. ಈ ಕ್ವಾಂಟಿಟಿಲಿ ತೊಗೊಳ್ಳಿ. ಆಮೇಲೆ ಒಂದು ಕ್ಯಾರೆಟ್. ಸೊ ಇಷ್ಟನ್ನು ತೊಗೊಂಡು ಒಂದು ಸ್ವಲ್ಪ ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, 1-2 ಕೊಂಬು ಇದನ್ನು ಹಾಕ್ಕೊಂಡು, 1-2 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂಚೂರು ಬೆಲ್ಲ ಹಾಕ್ಬಿಟ್ಟು ಒಂದು ಸ್ವಲ್ಪ ಮೆಣಸು ಹಾಕ್ಕೊಂಡು ರುಬ್ಕೊಳ್ತೀನಿ. ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೊಂಡು ಅದನ್ನು ಸೋಸ್ಕೊಳ್ತೀನಿ. ಸೊ ಅದಷ್ಟೇ ಮುಗೀತು. ಪ್ರತಿದಿನ ಈ ಥರ ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇನ್ನು ನಿಂಬೆಹಣ್ಣು ಕೊನೆಗೆ ನಿಂಬೆಹಣ್ಣು ರಸ ಹಾಕ್ಕೊಂಡ್ರು ಓಕೆ. ಇನ್ನು ಲಸಿಕಾನ ಬಿಟ್ಟು ಬಂದೆ. ನಾನು ಬಿಟ್ಟು ಬಂದಮೇಲೆ ತಿಂಡಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕಾಫಿ ಕುಡಿತೀನಿ. ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಇನ್ನೆಲ್ಲರೂ ನಾವು ನಮ್ಮ ಕೆಲಸ ನಾನು ಮಾಡ್ಕೊಳ್ತೀನಿ. ಅಮ್ಮ ಕೆಲಸ ಅಮ್ಮ ಮಾಡ್ಕೊತಾರೆ. ಇನ್ನು ತಂಗಿ ಪಾಪನ ನೋಡ್ಕೊಂಡಿರ್ತಾಳೆ. ಸೊ ಇದಿಷ್ಟು. ಆ್ಯಂಡ್ ಇನ್ನು ಲಸಿಕಾನ ಕೂಡ ಹೋಗಿ ಮಧ್ಯಾಹ್ನ ಕರ್ಕೊಂಡು ಬಂದೆ. ಸೊ ಪ್ರಾಜೆಕ್ಟ್ ಅದು ಮಾಡೆಲ್ ಕೊಡಬೇಕಿತ್ತಲ್ಲ, ಹಂಗಾಗಿ ಕಾರ್ ತೊಗೊಂಡೋಗಿದ್ದೆ. ಗಾಡೀಲೆಲ್ಲ ಗಾಳಿಗೆ ಹೊರಟೋಗ್ಬಿಡುತ್ತೆ ಅಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಬಂದೆ. ಇನ್ನು ಲಸಿಕಾಗೆ ಏನಂದರೆ ನೆಕ್ಸ್ಟ್ ಮಂತು ಅವಳಿಗೆ ಆ್ಯನ್ಯುವಲ್ ಡೇ ಇದೆ. ಸೊ ಪ್ರತಿ ವರ್ಷವೂ ಲಾಸ್ಟ್ ಟೈಮು ನೀವು ನೋಡಿದ್ರೆ ವ್ಲಾಗ್ ಎಲ್ಲ ಹಾಕಿದ್ದೆ. ಸೊ ಈ ಸಲನೂ ಡ್ರೆಸ್ ಎಲ್ಲ ಕೊಟ್ಟಿದ್ದಾರೆ, ಹೇರ್ ಬ್ಯಾಂಡು, ಅದಕ್ಕೆ ಸಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ನಂಗೆ ತುಂಬ ಇಷ್ಟ ಆಯಿತು. ಲಾಸ್ಟ್ ಟೈಮಿಂದು ಯೆಲ್ಲೋ ಕಲರು ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನು. ಸೊ ಈ ಸಲ ಪಿಂಕ್, ಒಂಥರ ಲೈಟಿಶ್ ಪಿಂಕು ಮತ್ತು ಬ್ಲ್ಯಾಕ್ ಕಲರ್ ಕಾಂಬಿನೇಷನಲ್ಲಿದೆ. ತುಂಬ ಚೆನ್ನಾಗಿದೆ ಅದು. ಬನ್ನಿ ತೋರಿಸ್ತೀನಿ ನಾನು. ಇದೇನಾ ಡ್ರೆಸ್ಸು? ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ಪಿಂಕ್ ಕಾಂಬಿನೇಷನಲ್ಲಿ ಕೊಟ್ಟಿದ್ದಾರೆ. ಮತ್ತು ಸ್ಲೀವ್ಸ್ ಎಲ್ಲ ಬಂದು ಈ ಥರ ನೆಟ್ಟೆಡ್ ಇದೆ. ಹಾಕಿ ನೋಡ್ಬೇಕು ಸೈಜು. ಚೆನ್ನಾಗಿದೆ. ಹಾಕ್ಕೊಂಡಿದ್ದೆ ಸ್ಕೂಲಲ್ಲಿ ಒಂದು ಸಲ. ಸೈಜೆಲ್ಲ ಆಗುತ್ತಾ? ಸಾಕ್ಸು? ಸಾಕ್ಸ್ ತೋರಿಸು. ಹೇರ್ ಬ್ಯಾಂಡ್ ತೋರಿಸು. ಹೇರ್ ಬ್ಯಾಂಡ್ ಇದು. ಸೊ ಹೇರ್ ಬ್ಯಾಂಡು ಇದನ್ನು ಕೊಟ್ಟಿದ್ದಾರೆ. ಚೆನ್ನಾಗಿದೆ ಹೇರ್ ಬ್ಯಾಂಡು. ಸಾಕ್ಸು? ಸಾಕ್ಸ್ ಈ ಥರ ಕೊಟ್ಟಿದ್ದಾರೆ. ಕೊಡು. ಇಲ್ಲ, ಅದು ಹಂಗೆ ಇರೋದು. 2 ಜೊತೆ ಕೊಟ್ಟಿದ್ದಾರೆ ಸಾಕ್ಸ್. ಈ ಥರ ಇದೆ ಡಿಸೈನ್. ಇನ್ನು ಊಟ ಆದಮೇಲೆ ಪಾಪು ಹತ್ರ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವಳನ್ನ ರೂಮಿಗೆ ಮಲಗಿಸ್ಬಿಟ್ಟು ಬರ್ತೀನಿ. ಬೆಚ್ಚಗೆ ಇರುತ್ತಾಳೆ. ನಾನು ಹೋಗ್ಬಿಟ್ಟು ನಾನು ಕೆಲಸ ಮಾಡ್ಕೋತೀನಿ. ಸೊ ಈ ಥರ. ಆ್ಯಂಡ್ ಸಂಜೆ ಸೊ ಟೀ ಕಾಫಿ ಆ್ಯಸ್ ಯೂಶ್ವಲು ಮಾಡಿಕೊಂಡು ಕುಡಿಬೇಕು. ಮನೆಯಲ್ಲಿ ಮಕ್ಕಳಿರ್ತಾರೆ, ಮಕ್ಕಳಿಗೆಲ್ಲರಿಗೂ ಕೊಡಬೇಕು. ಬಾಣಂತಿ ಇರ್ತಾರೆ, ಅವ್ರಿಗೂ ಹಾಲು ಕೊಡಬೇಕಲ್ವ. ಸೊ ಇದೊಂಥರ ರೊಟೀನ್ ಕೆಲಸ ಆಗೋಗ್ಬಿಟ್ಟಿದೆ. ಮನೆ ಕೆಲಸ, ಸ್ಕೂಲ್ ಕೆಲಸ, ಸ್ಕೂಲಿಗೆ ಬಿಟ್ಟು ಬರೋದು, ಹೋಮ್ವರ್ಕ್ ಬರ್ಸೋದು, ಆಮೇಲೆ ಅಡುಗೆ ಮಾಡೋದು, ಕಾಫಿ ಟೀ ಮಾಡೋದು. ಸೊ ಒಂಥರ ನಾವು ಲೈಫ್ನ ನಾವು ಇದನ್ನು ಮಾಡ್ಕೊಳ್ತೀವಿ, ಪ್ಲ್ಯಾನಿಂಗ್ ಮಾಡ್ಕೊಳ್ತೀವಿ, ಅದೇ ರೀತಿಯೇ ನೆಮ್ಮದಿಯಾಗಿರುತ್ತೆ. ಸೊ ಇಲ್ದಲ್ಲಿರೋದೆಲ್ಲ ಕಟ್ಕೊಂಡು ನಾವು ಲೈಫಲ್ಲಿ ಏನೂ ಲೀಡ್ ಮಾಡೋಕ್ಕಾಗಲ್ಲ. ನಮಗೆ ನೆಮ್ಮದಿ ಕೂಡ ಇರೋದಿಲ್ಲ. ನಾವು ಹೆಂಗೆ ಪ್ಲ್ಯಾನ್ ಮಾಡ್ಕೊಳ್ತೀವಿ ಹಂಗೆ ನಾವು ಲೈಫ್ನ ಲೀಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೆಮ್ಮದಿಯಾಗಿ ಪೀಸ್ಫುಲ್ಲಾಗಿರುತ್ತೆ. ಇನ್ನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಬೆಂಡೆಕಾಯಿ ಸ್ವಲ್ಪ ಜಾಸ್ತಿ ಇತ್ತು. ಸರಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಬೆಂಡೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಾಕಷ್ಟು ಸಲ ತೋರಿಸಿದ್ದೀನಿ, ಬೆಂಡೆಕಾಯಿ ಹುಳಿ ಸಾಂಬಾರು ಹೆಂಗೆ ಮಾಡೋದು ಅಂತ. ಬೇಳೆ ಹಾಕ್ಬಿಟ್ಟು ಮಾಡೋದು. ಅದನ್ನು ಮತ್ತೆ ನಾನೇನೋ ರಿಪೀಟ್ ಮಾಡಿ ತೋರಿಸಲ್ಲ, ತುಂಬ ಸಲ ತೋರಿಸಿದ್ದೀನಿ. ಇನ್ನು ಇವತ್ತು ಒಂದು ಸ್ವಲ್ಪ ಚಿತ್ರಾನ್ನ ಕೂಡ ಮಾಡ್ತಾಯಿದ್ದೆ. ಇದು ಕಾಂಬಿನೇಷನ್ ಮಧ್ಯಾಹ್ನ ಇದಕ್ಕೆ ಮಾಡಿ ಮುಗಿಸೋಣ ಅಂದ್ಬಿಟ್ಟು, ಬೆಂಡೆಕಾಯಿ ಇದ್ವಲ್ಲ ಸರಿ ಇದು ಮಾಡಿ ಮುಗಿಸೋಣ ಅಂದ್ಬಿಟ್ಟು ಅಂತ ಅಂದ್ಕೊಂಡೆ. ಇನ್ನು ಇದ್ರ ಜೊತೆಗೆ ಒಂದು ಸ್ವಲ್ಪ ಸಬಾಕ್ಸಿ ಪಲ್ಯ ಎಲ್ಲ ಮಾಡಿ ಕೊಡ್ತಾಯಿರ್ತೀವಿ ಬಾಣಂತಿಗೆ, ತಂಗಿಗೆ. ಅದನ್ನು ಸಬಾಕ್ಸಿ ತಿಂದ್ರೂ ಹಾಲು ತುಂಬಾ ಚೆನ್ನಾಗಿ ಪ್ರೊಡ್ಯೂಸ್ ಆಗುತ್ತೆ. ಹಾಗಾಗಿ ಇನ್ನು ಇವತ್ತು ಸೈನ್ಸ್ ಎಕ್ಸ್ಪೋ ಇದೆ, ಅದಕ್ಕೂ ಕೂಡ ಹೋಗಿ ಬರಬೇಕು. ಸೊ ವಿಸಿಟಿಂಗ್ ಅವರ್ಸ್ ಅಂತ ಒಂದು ಸ್ವಲ್ಪ 11:30 to 12:30 ಏನೋ ಇತ್ತು. ಸರಿ ಆ ಟೈಮಿಗೆ ಒಂದು 12 o'clock ಹೋಗಿ ಬರೋಣ ಅಂತ ಅಂದ್ಕೊಂಡು
ಮೊದಲು ಅವಳನ್ನ ಹೋಗಿ ಬಿಟ್ಬಿಟ್ಟು ಬಂದುಬಿಡ್ತೀನಿ. ಇನ್ನು ನೆಕ್ಸ್ಟ್ ವೀಕು ಪ್ರಕುಲ್ಗೆ ಸ್ಪೋರ್ಟ್ಸ್ ಡೇ ಇದೆ. ಅದಕ್ಕೆ ಫುಲ್ ರಜಾನೇ ತೊಗೋಬೇಕು ನಾನು. ಏನಕ್ಕಂದರೆ ಅಲ್ಲಿ ಒಂದು ಹಾಫ್ ಡೇ ಆದರೂ ನಾನು ಸ್ಪೆಂಡ್ ಮಾಡಬೇಕು, ಹಾಫ್ ಡೇ ಆದರೂ ಬೇಕಾಗುತ್ತೆ. ಹಂಗಾಗಿ ಫುಲ್ ಡೇನೇ ನಾನು ರಜಾ ತೊಗೊಂಡ್ಬಿಡ್ತೀನಿ. ಇನ್ನು ಬೇಗ ಬೇಗ ಕೆಲಸ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ಕ್ಯಾಬೇಜ್ ಇತ್ತು, ಒಂದು ಸ್ವಲ್ಪ ಬೀನ್ಸು, ಕ್ಯಾರೆಟು, ಕ್ಯಾಬೇಜ್ ಎಲ್ಲ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ಪಲ್ಯ ಥರ ಮಾಡಿಕೊಡ್ತೀನಿ. ತುಂಬಾ ಒಳ್ಳೆಯದು. ಇವಾಗ ಯಾರೇ ತರಕಾರಿ ಯಥೇಚ್ಛವಾಗಿ ಪ್ರತಿದಿನ ತಿಂದರೂ ತುಂಬಾ ಒಳ್ಳೆಯದು. ಇನ್ನು ಪಾಪು ಇಲ್ಲಿ ಬೆಚ್ಚಗೆ ಮಲ್ಕೊಂಡಿದ್ದಾಳೆ ಜೋಕಾಲಿಲಿ. ಸ್ನಾನ ಎಲ್ಲ ಇವಾಗ ವಿಂಟರ್ ಅಲ್ವಾ, ಒಂದು 12:30 1 ಗಂಟೆಗೆ ಆ ರೀತಿ ಮಾಡಿಸೋದು. ಫ್ರೆಂಡ್ಸ್, ಈಗ ಲಶಿಕಾ ಸ್ಕೂಲ್ ಹತ್ರ ಹೋಗ್ತಾಯಿದ್ದೀನಿ. ಮಾಡೆಲ್ ಮಾಡಿದ್ನಲ್ಲ, ಸೊ ಸೈನ್ಸ್ ಎಕ್ಸ್ಪೋ ಇವತ್ತೇ ಇದೆ. ಸೊ ವಿಸಿಟಿಂಗ್ ಅವರ್ಸ್ ಪೇರೆಂಟ್ಸ್ಗೆ ಅಂದ್ಬಿಟ್ಟು ಸೊ 11:30 to 12:30 ಮಾಡಿದ್ದಾರೆ. ಸೊ ಒಂದು 1 hour ಹೋಗ್ಬಿಟ್ಟು ಬರೋಣ ಅಂತ. ಆಮೇಲೆ ಅವಳನ್ನ ಕರ್ಕೊಂಡು ಬರ್ಬೋದು, 12:30ಗೆಲ್ಲ ಮುಗ್ದೋಗುತ್ತೆ. ಅದಕ್ಕೆ ಒಂದು ಸ್ವಲ್ಪ ಲೇಟಾಗೆ ಹೋಗ್ತಾಯಿದ್ದೀನಿ. ವರ್ಕ್ ಮಾಡ್ತಿದ್ದೆ ಇಷ್ಟು ಹೊತ್ತು. ಸೊ ಈಗ ಹೋಗ್ಬಿಟ್ಟು ಮಧ್ಯದಲ್ಲೇ ಕರ್ಕೊಂಡು ಹೋಗಿ ಬರಬೇಕು. ಸೊ ಲಾಸ್ಟ್ ಟೈಮ್ ಹತ್ಬಿಟ್ಟಿದ್ಲು, ಝೂ ಎಲ್ಲ ಮಾಡಿಕೊಟ್ಟಿದ್ನಲ್ಲ, ಲಾಸ್ಟ್ ಟೈಮ್ ಹತ್ಬಿಟ್ಟಿದ್ಲು ಅವಳು. ನನ್ನ ನೋಡಿದ ತಕ್ಷಣ ಇವಾಗೇನು ಆಡಲ್ಲ, ದೊಡ್ಡ ಹುಡುಗಿ ಆಗಿಬಿಟ್ಟಿದ್ದಾಳಲ್ಲ. ಸೊ ಹಂಗಾಗಿ ಸೊ ಬನ್ನಿ ಏನು ಮಾಡ್ತಿದ್ದಾಳೆ ಹೋಗಿ ನೋಡೋಣ ಅವಳನ್ನ. ನೀಲ್ದಾಗ್ಲದ ನೀಲು ಮೆಲ್ಲಗೆ ಲಶಿ. ಇನ್ನು ನಿಮ್ಗೆಲ್ಲರಿಗೂ ಗೊತ್ತು, December 19th ಎಷ್ಟು ಒಳ್ಳೆಯ ದಿನ ಅಂದ್ಬಿಟ್ಟು. ಅಂದರೆ ಅವತ್ತು ಅಮಾವಾಸ್ಯೆ ಬಂದಿದೆ. ಹಾಗೆ ಕಮಲಾತ್ಮಿಕ ಜಯಂತಿ ಅಂತ ಕೂಡ ನಿಮಗೆ ಗೊತ್ತೇ ಇರುತ್ತೆ ಕೆಲವ್ರಿಗೆ ಗೊತ್ತಾಗಿರಲ್ಲ. ಸೊ ಏನಪ್ಪ ಅಂದರೆ ಇದು 100 ವರ್ಷಕ್ಕೆ ಒಂದು ಸಲ ಬರುತ್ತೆ. ಅಂದರೆ ಕಮಲಾತ್ಮಿಕ ಜಯಂತಿ ಅಂದರೆ ಸೊ ಲಕ್ಷ್ಮಿ ಹುಟ್ಟಿದ ದಿನ ಅಂತ ಹೇಳ್ತಾರೆ. ಸೊ ಅಮಾವಾಸ್ಯೆ ಬಂದಿರೋದ್ರಿಂದ, ಅದು ಶುಕ್ರವಾರ ಬಂದಿರೋದ್ರಿಂದ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ. ನಾವೇನೇ ಒಂದು ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದ್ರು ಅದು ಆಗುತ್ತೆ ಅನ್ನೋದೊಂದು ನಂಬಿಕೆ. 100 ವರ್ಷಕ್ಕೆ ಒಂದು ಸಲ ಬರೋ ದಿನ ಇದು. ಸೊ ಹಂಗಾಗಿ ತುಂಬ ದೇವಸ್ಥಾನಗಳಲ್ಲಿ ಹೋಮ ಮಾಡೋದು, ತುಂಬ ಜೋರಾಗಿ ಪೂಜೆ ಮಾಡೋದು ಇದೆಲ್ಲ ಇತ್ತು. ಸೊ ನನಗೆ ಬೆಳಗ್ಗೆಯಿಂದ ಸೈನ್ಸ್ ಎಕ್ಸ್ಪೋ ಅದು ಇದು ಅಂತ ಇದ್ದೆ. ಸರಿ ಸಂಜೆ ಇವತ್ತು ನಾನೇ ಪೂಜೆ ಮಾಡ್ತೀನಿ ಅಂತ ಅಮ್ಮಂಗೆ ಹೇಳ್ಬಿಟ್ಟು, ಸೊ ಇನ್ನು ಲಕ್ಷ್ಮಿಗೆ ಗೊತ್ತಲ್ಲ, ಗುಲಾಬಿ, ಕಮಲ, ಈ ಥರ ಪಿಂಕ್ ಕಲರ್ ರೋಸಸ್ ಅಂದರೆ ತುಂಬ ಇಷ್ಟ. ಹಂಗಾಗಿ ನನ್ನ ಬರ್ತಾ ಸ್ಕೂಲಿಂದ ಅಲ್ಲೇ ದೊಡ್ಡ ಗುಲಾಬಿಗಳೆಲ್ಲ ಇತ್ತು. ಅದೊಂದು ಸ್ವಲ್ಪ ತಂದು ಒಂದು ವೈಟ್ ಸೇವಂತಿಗೆ ಹೂವು ಥರ ಬರುತ್ತಲ್ಲ, ಅದನ್ನು ಕೂಡ ತೊಗೊಂಬಂದೆ. ಕಲರ್ ಸಕ್ಕದಾಗಿತ್ತು, ಪಿಂಕ್ ಹೂವು ಮತ್ತು ವೈಟ್ ಹೂವು ಕಾಂಬಿನೇಷನ್ 2. ಸೊ ಅದನ್ನೆಲ್ಲ ತಂದು ಇಟ್ಟಿದ್ದೆ ದೇವ್ರಿಗೆ. ಇನ್ನು ನೈವೇದ್ಯಕ್ಕೆ ಒಂದು ಸ್ವಲ್ಪ ನಾನು ಅವಲಕ್ಕಿ ಎಲ್ಲ ನೆನೆಸ್ಬಿಟ್ಟು ಸಕ್ಕರೆ ಹಾಕಿ ಇಟ್ಟಿದ್ದೆ. ಅವಲಕ್ಕಿ ನೆನೆಸ್ಬಿಟ್ಟು ಸ್ವಲ್ಪ ಇದು ನೆಂದ ಮೇಲೆ ಸಕ್ಕರೆ ಹಾಕಿ ಇಡ್ತೀನಿ. ನೈವೇದ್ಯಕ್ಕೆ ಏನೇ ಒಂದು ಸ್ವೀಟು ಇಟ್ಬಿಟ್ಟು ಕಲಶ ಎಲ್ಲ ಇಟ್ಬಿಟ್ಟು ಇನ್ನು ಪೂಜೆ ಮಾಡ್ತಾಯಿದ್ದೀನಿ. ಇನ್ನು 108 ಬಾರಿ ಓಂ ಶ್ರೀಂ ಕಮಲಾತ್ಮಿಕ ದೇವಿಯೇ ನಮಃ ಅಂತ 108 ಬಾರಿ ನಾವು ಪೂಜೆ ಎಲ್ಲ ಆಗಿ ಈ ಥರ ಜಪ ಮಾಡಿದ್ರೆ ತುಂಬಾ ಒಳ್ಳೆಯದು. ನಮ್ಮದೇನೇ ಒಂದು ಒಳ್ಳೆಯ ಸಂಕಲ್ಪ ಇದ್ದರೂ ನೆರವೇರುತ್ತೆ ಅಂತ ಎಲ್ಲೋ ಕೇಳಿದ್ದೆ ನಾನು, ಅದು ನಿಜ ಕೂಡ. ಸೊ ಹಂಗಾಗಿ ಏನಾಗುತ್ತೋ ಏನೋ ನಮ್ಗೆ ಗೊತ್ತಿಲ್ಲ, ಬಟ್ ನಮ್ಮದು ಟ್ರೆಡಿಷನ್ ಏನಿದೆ ನಾವು ಫಾಲೋ ಮಾಡಬೇಕು, ದೇವ್ರಿಗೆ ಪೂಜೆ ಮಾಡಬೇಕು ಅಷ್ಟೇ ನನಗೆ ಹೇಳೋದು. ಹೆಂಗೋ ನನಗೆ ಧನುರ್ಮಾಸನೂ ಮಾಡೋಕ್ಕಾಗ್ತಾಯಿಲ್ಲ ಈ ವರ್ಷ. ಸರಿ ಇದನ್ನು ಮಾಡಲೇಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ವರ್ಕ್ ಎಲ್ಲ ಬೇಗ ಮುಗಿಸ್ಕೊಂಡು ಸೊ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ.
ಇನ್ನು ಪೂಜೆ ಮುಗಿಸ್ಕೊಂಡು ನಾನು ಅಮ್ಮ ಲಶಿಕಾ ಮೂರೇ ಜನ ಇಲ್ಲೇ ಮನೆ ಹತ್ರನೇ ಚೌಡೇಶ್ವರಿ ದೇವಸ್ಥಾನ ಇದೆ, ಅಲ್ಲೂ ತುಂಬ ಜನ ಬರ್ತಾಯಿದ್ರು ಹೋಗ್ತಾಯಿದ್ರು. ಇನ್ನು ಬೆಳಗ್ಗೆ ಹೊತ್ತು ತುಂಬ ಜನ ಇರ್ತಾರೆ ಧನುರ್ಮಾಸ ಟೈಮಲ್ಲಿ. ಬಂದು ಪೂಜೆ ಮಾಡಿಕೊಂಡು ಕಾಯೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದ್ವಿ. ತುಂಬ ನೆಮ್ಮದಿ ಅಂತ ಅನಿಸ್ತಾಯಿತ್ತು ಇಲ್ಲಿಗೆ ಬಂದಮೇಲೆ. ಎಲ್ಲ ಕೆಲವರು ನಿಂಬೆಹಣ್ಣಿನ ದೀಪ ಎಲ್ಲ ಹಚ್ಚಿ ಹೋಗಿದ್ರು. ಇವತ್ತು ಅಮಾವಾಸ್ಯೆ ಬೇರೆ ಅಲ್ವಾ, ಅಮಾವಾಸ್ಯೆ ಶುಕ್ರವಾರ, ತುಂಬ ಒಳ್ಳೆ ದಿನ. ಆ್ಯಂಡ್ ಇನ್ನು ನಾವು ಮನೆಗೆ ಹೋದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು. ಇಲ್ಲಿ ಚೌಡೇಶ್ವರಿ ದೇವಿ ಇದು ಹೊಸದಾಗಿ ಆಗಿರೋವಂಥದ್ದು, ಅಂದರೆ ಹಳೆ ಆವಾಗಿನ ಕಾಲದಲ್ಲಿ ಕಟ್ಟಿರೋಂಥ ದೇವಸ್ಥಾನ ಆವಾಗಿತ್ತು. ಬಟ್ ಲಾಸ್ಟ್ ಇಯರ್ ಅನಿಸುತ್ತೆ ಅದನ್ನೆಲ್ಲ ಮತ್ತೆ ಇದನ್ನು ಕೆಡವಿಬಿಟ್ಟು ತುಂಬ ಚೆನ್ನಾಗಿ ಇದನ್ನು ಕಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ದೇವಸ್ಥಾನ, ಒಳಗಡೆ ತುಂಬ ವಿಶಾಲವಾಗಿ ತುಂಬ ದೊಡ್ಡದಾಗಿದೆ. ಸೊ ಐ ಹೋಪ್ ನೀವು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಸ್ಟೇ ಟ್ಯೂನ್.